ಬೇಸಿಗೆ ಬಂತು ಎಂದರೆ ಎಲ್ಲೆಡೆ ನೀರಿನ ಸಮಸ್ಯೆ ಸಹಜವಾಗಿ ಕಾಡುತ್ತದೆ. ಎತ್ತರದ ಪ್ರದೇಶಕ್ಕೆ ನೀರು ಹರಿಸುವುದು ಕೂಡ ಕಷ್ಟಕರವಾದ ಸಂಗತಿ. ನೀರಿನ ಸಮಸ್ಯೆಯಿಂದಾಗಿಯೇ ಹಲವು ಕಡೆಗಳಲ್ಲಿ ವಿವಾದಗಳು ಎದ್ದೇಳತೊಡಗಿದೆ. ಇದೀಗ ಮಂಗಳೂರು ಏರ್ಪೋರ್ಟ್ನ ಮುಖ್ಯ ರಸ್ತೆಯಲ್ಲಿರುವಂತಹ ಪದವಿನಂಗಡಿ ವಾರ್ಡ್ನ ಮೆಲನಿ ಅಪಾರ್ಟ್ಮೆಂಟ್ನಲ್ಲಿ ಕಳೆದ ಕೆಲ ದಿನಗಳಿಂದ ನೀರಿನ ಸಮಸ್ಯೆ ಇದ್ದು ಪಾಲಿಕೆ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಫ್ಲಾಟ್ ನಿವಾಸಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸರಿಸುಮಾರು 30ಕ್ಕೂ ಅಧಿಕ ಫ್ಲ್ಯಾಟ್ಗಳಿದ್ದು ಕಳೆದ ಕೆಲ ದಿನಗಳಿಂದ ಸರಿಯಾಗಿ ನೀರು ಬರ್ತಾ ಇಲ್ಲ. ಹೊರಗಿನಿಂದ ಹೆಚ್ಚಿನ ದುಡ್ಡು ಕೊಟ್ಟು ಟ್ಯಾಂಕರ್ ಮೂಲಕ ನೀರನ್ನು ತರಲಾಗ್ತಾ ಇದೆ. ಆದರೆ ಈ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ಗೆ ಕರೆಯನ್ನ ಮಾಡಿ ಮಾತನಾಡಿದರೆ ಉಡಾಫೆಯಾಗಿ ಮಾತನಾಡ್ತಾ ಇದ್ದಾರೆ ಎಂದು ಫ್ಲ್ಯಾಟಿನ ನಿವಾಸಿಗಳು ಆರೋಪವನ್ನು ಮಾಡಿದ್ದಾರೆ. ನಮಗೆ ಇಲ್ಲಿ ಫಸ್ಟ್ ನೀರಿದು ಸಮಸ್ಯೆ ಇತ್ತು. ಈ ವರ್ಷ ನಾನು ಫಸ್ಟ್ ಈ ವರ್ಷದೇ ಹೇಳ್ತೇನೆ, ಆಮೇಲೆ ಕಳೆದ ವರ್ಷಕ್ಕೆ ಬರ್ತೇನೆ ನಾನು. ನಮಗೆ ನೀರು ಬಿಡುವವನು ರಜೆಯಲ್ಲಿ ಹೋಗಿದ್ದಾರಂತೆ. ಅದಕ್ಕೆ ಇನ್ನೊಬ್ಬರನ್ನ ನೀರು ಬಿಡುವವ್ರನ್ನ ಹಾಕಿದ್ದಾರೆ. ಅವರು ನಮಗೆ ನೀರು ಸರಿಯಾಗಿ ಬಿಡ್ತಾ ಇರಲಿಲ್ಲ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಕಾರ್ಪೊರೇಟ್ರಿಗೆ ಫೋನ್ ಮಾಡಿದೆ. ಫಸ್ಟ್ ಒಂದು ಸಲ ಫೋನ್ ಮಾಡುವಾಗ ತೆಗೆದು ನಾನು ಹೇಳಿದೆ, ಈಗೀಗೆ ವಿಷಯ ಇದೆ, ನೀರು ಬರ್ತಾ ಇಲ್ಲ ಅಂತೇಳಿ ಅಂತ. ಆಯಿತು, ನಾನು ನೋಡ್ತೇನೆ ಅಂತ ಹೇಳಿದ್ರು ಅವರು. ಮತ್ತೆ ಬಂದು ನೋಡಿದ್ರಂತೆ. ಬಂದು ನೋಡಿ ಹೋದರೆ ನೀರು ಬರೋದಿಲ್ಲ. ಅದರಲ್ಲಿ ಏನು ಕೆಲಸ ಮಾಡಬೇಕು ಅದು ಕೆಲಸ ಮಾಡಿದರೆ ಮಾತ್ರ ನೀರು ಬರೋದಲ್ಲ. ಮತ್ತು ನಿನ್ನೆ ದಿನ ಗುರುವಾರ ದಿನ ಮತ್ತೆ ನಾನು ಫೋನ್ ಮಾಡಿದೆ. ನಾವು ಟ್ಯಾಂಕರೆಲ್ಲ ನೀರು ತಂದು ಹಾಕಿದ್ದೀವಿ. ಮತ್ತು ನಿನ್ನೆ ದಿನ ನಾನು ಮತ್ತೆ ಕಾರ್ಪೊರೇಟ್ರಿಗೆ ಫೋನ್ ಮಾಡಿದೆ, ನೀರು ಬರ್ತಾ ಇಲ್ಲ ಅಂತೇಳಿ ಅಂತ. ನಾನೊಂದು 10-15 ಸಲ ಫೋನ್ ಮಾಡಿದೆ, ಅವ್ರು ನನ್ನ ಫೋನು ರಿಸೀವ್ ಮಾಡಲಿಲ್ಲ. ಆಮೇಲೆ ನಾವು ಕೆಳಗೆ ಬಂದಾಗ ನೀರು ಬಿಡುವವರು ಇಲ್ಲಿ ಕೆಳಗೆ ಸಿಕ್ಕಿದ್ರು. ನಮ್ಮ ಪ್ರೆಸಿಡೆಂಟ್ ಅವರು, ಇನ್ನೊಬ್ಬರು ದಿವಾಕರ್ ಅಂತೆಲ್ಲ ಹೇಳಿ ಯಾರಿಗೆಲ್ಲ ಫೋನ್ ಮಾಡಲಿಕ್ಕಿದೆ ಅವರಿಗೆಲ್ಲ ಫೋನ್ ಮಾಡಿಬಿಟ್ಟು ನಮ್ಮ ಫ್ಲ್ಯಾಟಿನ ಪ್ರೆಸಿಡೆಂಟ್ ಲೋಲಾಕ್ಷಿ ಮೇಡಮ್ ಅವರು ಅವರಿಗೆಲ್ಲ ಫೋನ್ ಮಾಡಿ ಮತ್ತೆ ನೀರು ಬಿಡುವವ್ರನ್ನ ಕಳಿಸಿದ್ದಾರೆ ಇಲ್ಲಿಗೆ. ಹಾಗೆ ನಾನು ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ತೋರಿಸಿದೆ. ವಾಲೆಲ್ಲ ರಿಪೇರಿ ಮಾಡಿ ನೋಡುವಾಗ ಅದರಲ್ಲಿ ಕಸ ಎಲ್ಲ ಇತ್ತಂತೆ. ನೋಡುವಾಗ ಒಂದು ಸ್ವಲ್ಪ ನೀರು ಬಂತು. ಆದರೂ ಈ ಕಾರ್ಪೊರೇಟ್ರು ಸಂಗೀತ ನಾಯಕ ನನ್ನ ಫೋನು ತೆಗಿಲಿಲ್ಲ. ಅವರು ನಾವು ಅವರಿಗೆ ಪಿರಿ ಮಾಡಿದ್ದು ಹೌದು, ಬೈದಿದ್ದು ಹೌದು. ಯಾಕೆಂದರೆ ಕೆಲಸ ಮಾಡಲಿಲ್ಲ ಅಂದರೆ ನಾವು ಪ್ರಧಾನಿ ಇವ್ರನ್ನ ಮುಖ್ಯಮಂತ್ರಿನೇ ನಾವು ಬಿಡೋದಿಲ್ಲ. ಕೆಲಸ ಮಾಡಿಲ್ಲ ಅಂದರೆ, ಕೆಲಸ ಮಾಡದಿದ್ದರೆ ನಾವು ಯಾರನ್ನು ಬೈತೀವಿ ತಾನೆ, ಕೆಲಸ ಮಾಡಲಿಲ್ಲ ಅಂದರೆ. ಹಾಗೆ ನಾವಿಲ್ಲಿ ಸಹಜ, ಅದು ಕೆಲಸ ಮಾಡಲಿಲ್ಲ ಅಂದರೆ ಅವ್ರನ್ನ ಬೈಯೋದು ಸಹಜನೇ. ಪ್ರಧಾನಿನೇ ಬಿಡೋದಿಲ್ಲ, ಅಂಥದ್ರಲ್ಲಿ ಇವ್ರನ್ನೆಲ್ಲ ಬಿಡ್ತೀವಿ ನಾವು. ಕಾರ್ಪೊರೇಟ್ರನ್ನ ಬೈದಿದ್ದು ಹೌದು, ನಾವು ಅವರಿಗೆ ಪಿರಿ ಮಾಡಿದ್ದು ಹೌದು. ಆದರೂ ಕೂಡ ಅವ್ರು ನಮ್ಮ ಫೋನ್ ತೆಗೆದು ಏನು ಅಂತ ಕೇಳಲಿಲ್ಲ. ಕೊನೆಗೆ ಅವರಿಗೆ ಇಲ್ಲಿ ಯಾರೋ ಫ್ಲ್ಯಾಟಿನವರು ಒಂದು 4 ಜನ ಫೋನ್ ಮಾಡಿ ಹೇಳಿದ್ರಂತೆ, ನಿಮಗೆ ಇಲ್ಲಿ ತಾರಮಾರ ಬೈತಾ ಇದ್ದಾರೆ, ಬಾಯಿಗೆ ಬಂದಾಗ ಬೈತಾ ಇದ್ದಾರೆ ಅಂತೇಳಿ ಅಂತ. ಆ 4 ಜನ ಫೋನ್ ಮಾಡಿದ್ದನ್ನು ರಿಸೀವ್ ಮಾಡಿ ಕೇಳ್ಕೊಂಡಿದ್ದಾರೆ ಇವರು. ಆದರೆ ನಮ್ಮ ನೀರಿದ್ದು ಪ್ರಾಬ್ಲಮ್ಮು ಫೋನ್ ಮಾಡಿದರೆ ಅವರು ಕಾಲ್ ರಿಸೀವ್ ಮಾಡಿ ಏನು ಅಂತ ಕೇಳಲಿಲ್ಲ. ಆ ನಂತರ ನನಗೆ ಫೋನ್ ಮಾಡಿದರು. ನಾನು AG ಹಾಸ್ಪಿಟ್ಲಲ್ಲಿದ್ದೆ, ಅಲ್ಲಿ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಈಗೀಗೆಲ್ಲ ಆಯಿತು. ಅದಕ್ಕೆ ನಾನು ಹೇಳಿದೆ, ನೋಡಿ ಮೇಡಮ್, ನಿಮ್ಮಿಂದ. ಇನ್ನು ಮೆಲನಿ ಅಪಾರ್ಟ್ಮೆಂಟ್ನ ನೀರಿನ ಸಮಸ್ಯೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸ್ಥಳೀಯ ಕಾರ್ಪೊರೇಟರ್ ಸಂಗೀತ ನಾಯಕ್, ನೀರಿನ ಸಮಸ್ಯೆ ಬೇಸಿಗೆ ಕಾಲದಲ್ಲಿ ಇರುವುದು ಸಹಜವಾಗಿದೆ. ನೀರಿನ ಖರ್ಚು ಕಮ್ಮಿ ಮಾಡಿ ಹೇಳಲಾಗ್ತಾ ಇದೆ. ತುಂಬೆಯಿಂದ ಸರಬರಾಜು ಆಗುವ ನೀರನ್ನು ಕ್ರಮ ಪ್ರಕಾರ ನೀಡಲಾಗ್ತಾ ಇದೆ. ಫ್ಲ್ಯಾಟ್ ಬಿಲ್ಡರ್ನಲ್ಲಿ ಕೂಡ ಮಾತನಾಡಿದ್ದೇನೆ. ನೀರಿನ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಎಂದಿದ್ದಾರೆ. ಯಾವಾಗಲೂ ಇಲ್ಲ ನೀರಿನ ಸಮಸ್ಯೆ ಅನ್ನೋದು ಇಲ್ಲ ನನಗೆ ಗೊತ್ತಿದ್ದ ಪ್ರಕಾರ. ಆದರೆ ಈ ಸಮ್ಮರಿನ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಮೆಲನಿ ರೆಸಿಡೆನ್ಸಿ ಏನಿದೆ ಅದು ಹೈ ಪ್ರದೇಶದಲ್ಲಿದೆ. ಅದೇ ಅವರ ಫ್ಲ್ಯಾಟಿಗೆ ಬರುವಂಥ ಲೈನೇ ಪೆರ್ಲಗೋರಿ ಲೋ ಲೆವೆಲ್ ಏರಿಯಾಕ್ಕೂ ಅದರಲ್ಲೇ ಹೋಗುವಂಥದ್ದು. ಸೊ ಈ ಸಮ್ಮರ್ ಪೀಕ್ ಟೈಮ್ ಅಂದರೆ ಮಾರ್ಚ್ ಲಾಸ್ಟ್ ಏಪ್ರಿಲ್ ಮೇ ತಿಂಗಳು, ಕರೆಕ್ಟಾಗಿ ಎಕ್ಸಾಕ್ಟ್ 2 ತಿಂಗಳಲ್ಲಿ ಲಾಸ್ಟಿಗೆ ಆಗುವಾಗ ಖಂಡಿತವಾಗಿಯೂ ನೀರಿನ ಸಮಸ್ಯೆ ಮೆಲನಿ ರೆಸಿಡೆನ್ಸಿಗೆ ಅಂತ ಅಲ್ಲ, ಎಲ್ಲ ಕಡೆ ನನ್ನ ವಾರ್ಡಿನಾದ್ಯಂತ, ಅದರಲ್ಲೂ ಮಂಗಳೂರಿನ ಎಲ್ಲ 60 ವಾರ್ಡ್ಗಳು ನೀರಿನ ಸಮಸ್ಯೆ ಇದ್ದೇ ಇದೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆವಾಗ ನೀರಿನ ಖರ್ಚು ಕಮ್ಮಿ ಮಾಡಿ ಅಂತೆಲ್ಲ ಮಹಾನಗರ ಪಾಲಿಕೆಯವರೇ ಹೇಳ್ತಾರೆ. ಇವರ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇವರಿಗೆ ಬರುವಂಥದ್ದು ತುಂಬೆಯ ನೀರನ್ನು ಕೊಡುವುದನ್ನು ಕ್ರಮ ಪ್ರಕಾರವಾಗಿ ಕ್ರಮಬದ್ಧವಾಗಿ ಕೊಡ್ತಾನೆ ಇದೆ ಇವರಿಗೆ. ಆದರೆ ಏನಾಗಿದೆ, ಲೋ ಲೆವೆಲ್ ಏರಿಯಾದಲ್ಲಿ ಫುಲ್ಲಾಗಿ ನೀರು ಆಗದೆ ಇವರಿಗೆ ಒಂದು ಪ್ರೆಷರ್ ಡ್ರಾಪ್ ಆಗುವ ಪ್ರಾಬ್ಲಮ್ ವರ್ಷಾನುಪ್ರತಿ ಇದೆ. ಇದು ಈಗ ಅಲ್ಲ, ನಾನು ಅವರ ಬಿಲ್ಡರಲ್ಲಿ ಕೂಡ ಮಾತಾಡಿದ್ದೇನೆ. ಅವರು ಹೇಳಿದರು, ನಮ್ಮದು ಮೇಡಮ್ 2016ರಲ್ಲಿ ಬಿಲ್ಡಿಂಗ್ ಆಗಿದೆ, ನನಗೆ ನೀರಿನ ಸಮಸ್ಯೆ ಇದೆಯಾ ಇಲ್ಲೋ ಅಂತ ಗೊತ್ತಾಗಲಿಕ್ಕೆ ಅವ್ರ ಹತ್ರ ಮಾತಾಡಿದ್ದು. 2016ರಿಂದ ಇದೆ. 2016ರಿಂದ ನಾನು ಪ್ರತಿ ವರ್ಷ ಏಪ್ರಿಲ್ ಮೇ ಟೈಮಲ್ಲಿ ಪ್ರತಿ ತಿಂಗಳು ಒಂದು 8ರಿಂದ 10 ಟ್ಯಾಂಕರ್ ನೀರು ತಂದು ತುಂಬಿಸ್ತಾನೆ ಇದ್ದೇನೆ ಅಂತ ಅವರು ಹೇಳಿರುವಂಥದ್ದು. ಇದು ಯಾಕೆ ನಾನು ಕೇಳಿದಂತೆ, ಕಳೆದ ವರ್ಷ ಇವರು ಮೆಲನಿ ರೆಸಿಡೆಂಟ್ ಇಬ್ಬರು ನನಗೆ ಕಾಲ್ ಮಾಡಿ ಹೇಳಿದರು, ಮೇಡಮ್ ನೀರಿನ ಸಮಸ್ಯೆ ಇದೆ. ಕಳೆದ ವರ್ಷ 2020ರಲ್ಲಿ ಸಮಸ್ಯೆ ಇದೆ, ಆದರೆ 19ರಲ್ಲಿ ಇರಲಿಲ್ವಾ?
ಯಾಕೆ ಹಾಗೆ ಇರಲಿಲ್ವಾ ಅಂತ ನನಗೆ ಒಂದು ಸಂಶಯ ಬಂತು. ಹಾಗಾಗಿ ಕೇಳಿರುವಂಥದ್ದು. ಆವಾಗ ಏನಾಗಿತ್ತು, 2019ರಲ್ಲಿ ಬಿಲ್ಡರ್ ಅವರಾಗಿ ತಂದು ಹಾಕ್ತಿದ್ರು. 2020ರಲ್ಲಿ ಅವ್ರದ್ದು ಅಸೋಸಿಯೇಷನ್ ಫಾರ್ಮ್ ಆಯ್ತಂತೆ. ಅದರ ನಂತರ ಅಸೋಸಿಯೇಷನ್ ಅವರು ತಂದು ಹಾಕ್ತಿದ್ರು. ಇವರಿಗೆ ಈ ವಿಚಾರ ಎಲ್ಲ ಕರೆಕ್ಟಾಗಿ ಗೊತ್ತಾಗಿದ್ದು 2020ರ ನಂತರ. ಆದರೂ ನಾವು 2020ರಲ್ಲಿ ಇವರು ಹೇಳಿದಾಗೆ ಇವ್ರಿಗೆ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾದ ಮೇಲೆ, ಒಂದು ಲೈನಲ್ಲಿ ನೀರು ಸರಿ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಇನ್ನೊಂದು ಲೈನಿನ ನೀರು ಕನೆಕ್ಷನ್ ಮಾಡಿಕೊಡುವಂಥ ಸಹ ಮಾಡಿಕೊಟ್ಟಿದೆ.